ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ. ರಾಜ್ಯ ಬಿಜೆಪಿಗೆ ಮುಖಭಂಗ. ಓವರ್ ಆಲ್ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಿದ್ದು ಬಿಜೆಪಿ ಆದರೂ ಕೂಡ ಕರ್ನಾಟಕದಲ್ಲಿ ಮುಖಭಂಗ ಆಗಿದೆ. ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ, ಶಿವರಾಮ್ ಹೆಬ್ಬಾರ್ ಗೈರು. ಸೋಮಶೇಖರ್ ಮತ್ತು ಹೆಬ್ಬಾರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ. ಪಕ್ಷದಿಂದ ಇಬ್ಬರ ಉಚ್ಚಾಟನೆಗೆ ಕೇಂದ್ರೀಯ ಶಿಸ್ತು ಸಮಿತಿಗೆ ರಾಜ್ಯ ಘಟಕ ಶಿಫಾರಸನ್ನು ಮಾಡುತ್ತೆ. ಇವತ್ತು ರಾಜ್ಯ ಬಿಜೆಪಿ ಘಟಕದಿಂದ ದೆಹಲಿ ಅಂಗಳಕ್ಕೆ ದೂರು ಹೋಗುತ್ತೆ. ಯಾಕೆ ಹೀಗಾಯಿತು ಅಂತಕ್ಕಂಥದ್ದನ್ನು ನೋಡಬೇಕಲ್ಲ. ಮೊದಲನೇದಾಗಿ ಮತದಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿಪ್ ಜಾರಿಗೊಳಿಸಲಾಗಿತ್ತು. ವಿಪ್ ಪ್ರಕಾರ ನಡೆದುಕೊಳ್ಳೋದೇ ಆದರೆ ಬಿಜೆಪಿಯಿಂದ ಗೆದ್ದಿರೋ ಸೋಮಶೇಖರ್ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕಬೇಕಾಗಿತ್ತು. ಆದರೆ ಅವರು ಆತ್ಮಸಾಕ್ಷಿಗೆ ಮತ ಹಾಕಿದ್ದೇನೆ ಅಂತ ಹೇಳಿ ಕಾಂಗ್ರೆಸ್ ವೋಟ್ ಹಾಕ್ಬಿಟ್ರು. ಶಿವರಾಮ್ ಹೆಬ್ಬಾರ್ ಅವ್ರನ್ನ 359 ತನಕನೂ ಕಾದ್ರು ಪಾಪ ಬಿಜೆಪಿಯವರು. ಆ ಪಾರ್ಟಿ ಬರಲೇ ಇಲ್ಲ. ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಕಾಂಗ್ರೆಸ್ನವರದ್ದು. ಓಕೆ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಇವ್ರು ಯಾಕೆ ಹೀಗೆ ಮಾಡಿದ್ರು? ಇಬ್ಬರು ಕೂಡ ಬಿಜೆಪಿ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಶಾಸಕರು ಯಾಕೆ ಹೀಗೆ ಮಾಡಿದ್ರು? ಹಾಗಾಗಿ ರಾಜ್ಯ ಘಟಕದವರೀಗ ಕೇಂದ್ರಕ್ಕೆ ಶಿಫಾರಸನ್ನು ಮಾಡ್ತಾರಂತೆ. ಮಿನಿಮಮ್ 6 ವರ್ಷ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ. ಅಲ್ಲ, ಅವ್ರಿಗೂ ಅದೇ ಬೇಕಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಕ್ರಮ ತಗೊಳ್ಳದೆ ಹೋದರೆ ತಪ್ಪು ಸಂದೇಶವನ್ನು ಕೊಟ್ಟಂಗಾಗುತ್ತೆ. ಈ ಪಾರ್ಟಿನಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು, ಪಕ್ಷದ್ರೋಹದ ಕೆಲಸ ಮಾಡಿದ್ರು ಇವ್ರು ಏನೂ ಮಾಡಲ್ಲ, ಈ ರೀತಿಯಾದಂತಹ ಅಭಿಪ್ರಾಯಗಳು ಬರ್ತವೆ. ಹಾಗಾಗಿ ರಾಜ್ಯ ಬಿಜೆಪಿ ಘಟಕ ದೆಹಲಿಯ ಅಂಗಳಕ್ಕೆ ದೂರನ್ನು ಕೊಡ್ತಾ ಇದ್ದಾರೆ. ರಾಜ್ಯಪಾಲರಿಗೂ ದೂರು ಕೊಡ್ತಾರಂತೆ, ಸ್ಪೀಕರ್ಗೂ ದೂರು ಕೊಡ್ತಾರಂತೆ. ನೋಡೋಣ, ಅದೆಲ್ಲ ಮುಂದಕ್ಕೆ. ಸದ್ಯಕ್ಕಂತೂ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಮೊದಲೇ ಒಂದು ಕಾಲು ಹೊರಗಡೆ ಇಟ್ಟಿದ್ದರು. ಎಲ್ರಿಗೂ ಗೊತ್ತಿತ್ತು ಅದು ನಿನ್ನೆ ಅಧಿಕೃತವಾಗಿ ಪ್ರೂವ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ರಾಜ್ಯ ಬಿಜೆಪಿ ಘಟಕ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ.ಎಸ್ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದರೆ ಅಥವಾ ಶಿಫಾರಸು ಮಾಡದೆ ಹೋದರೆ ಅದು ಪಕ್ಷದ ಒಳಗಡೆ ರಾಂಗ್ ಮೆಸೇಜ್ ಕೊಟ್ಟಂಗಾಗುತ್ತೆ. ಹಾಗಾಗಿ ಏನು ಮಾಡಬಹುದು? ಶಾಸಕತ್ವ ಅನರ್ಹತೆಯೂ ಕೂಡ ಭೀತಿ ಇದೆಯಾ? ಏನೇನಾಗ್ಬೋದು ಮುಂದಿನ ಕ್ರಮಗಳು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಈ ಇಬ್ಬರು ಶಾಸಕರಿಗೆ ಅವರ ಶಾಸಕತ್ವ ಅನರ್ಹತೆ ಆಗುವಂಥ ಭೀತಿ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ಬಿಜೆಪಿ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ನಿನ್ನೆ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ, ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಮತದಾನ ಮಾಡಲಿಕ್ಕೆ ಬರಲೇ ಇಲ್ಲ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ಮುಖಭಂಗ ಆಗಿದೆ. ಜೊತೆಗೆ ಮೈತ್ರಿಕೂಟಕ್ಕೂ ಒಂದು ರೀತಿಯಲ್ಲಿ ಇದು ಹಿನ್ನಡೆ ಆಗಿರುವಂಥ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಮೊದಲು 2 ಹಂತದ ಶಿಸ್ತು ಕ್ರಮಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಒಂದು, ಇವತ್ತು ಅಥವಾ ನಾಳೆ ಸ್ಪೀಕರ್ಗೆ ಅವರ ಶಾಸಕತ್ವವನ್ನು ತತ್ಕ್ಷಣದಿಂದ ಅನರ್ಹತೆ ಮಾಡಿ ಅನ್ನುವಂತಹ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ಆರ್ ಅಶೋಕ್ ಅವರು ತಮ್ಮ ಕೊಠಡಿಯಲ್ಲಿ ಈ ಸಂಬಂಧಪಟ್ಟಂತೆ ವಕೀಲರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ, ಯಾವ ರೀತಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು ಅಂತ. ಅದರಲ್ಲಿ ಮೊದಲು ಸ್ಪೀಕರ್ಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಯಾವ ರೀತಿ ದೂರಿನ ಪ್ರತಿ ಇರಬೇಕು, ಯಾವೆಲ್ಲ ಕಾಯ್ದೆ ಅಡಿಯಲ್ಲಿ ಈ ಶಾಸಕರನ್ನ ಅನರ್ಹತೆ ಮಾಡಬೇಕು, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ದೂರಿನಲ್ಲಿ ಬರೆದು ಸ್ಪೀಕರ್ಗೆ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನಂತರ ಆ ಸ್ಪೀಕರ್ ಅವರಿಗೆ ದೂರು ಕೊಡೋದಕ್ಕೆ 15 ದಿನಗಳ ಕಾಲಾವಕಾಶ ಇದೆ. ಅಷ್ಟರಲ್ಲಿ ದೂರು ಕೊಡ್ತಾರೆ. ಒಂದು ವೇಳೆ ಸ್ಪೀಕರ್ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಕ್ರಮ ಅಂದರೆ ಕೋರ್ಟ್ನಲ್ಲಿ ಈ ಸಂಬಂಧಪಟ್ಟಂತೆ ದಾವೆ ಹೂಡೋದಕ್ಕೂ ಕೂಡ ಬಿಜೆಪಿ ನಿರ್ಧಾರ ಮಾಡಿದೆ. ಈ ಮಧ್ಯೆ ಇಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಕ್ರಮಕ್ಕೂ ಕೂಡ ಪಕ್ಷದ ಕಡೆಯಿಂದ ಒಂದು ಕ್ರಮಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆ ಆಗಿರುವಂತಹ ಪ್ರಕರಣವನ್ನು ಹೈಕಮಾಂಡ್ ಗಮನಕ್ಕೂ ಕೂಡ ರಾಜ್ಯ ಬಿಜೆಪಿ ಘಟಕ ತಂದಿದೆ. ಜೊತೆಗೆ ಕೇಂದ್ರೀಯ ಶಿಸ್ತು ಸಮಿತಿ ಏನಿದೆ ಅವ್ರಿಗೂ ಕೂಡ ಶಿಫಾರಸು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಬಿಜೆಪಿ ಘಟಕದ ನಾಯಕರು. ಅಂದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥದ್ದು. ಆ ಮೂಲಕ ಅವ್ರಿಗೆ ಒಂದು ರೀತಿಯಲ್ಲಿ ಮುಜುಗರ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ವಾತಾವರಣ. ಇನ್ನೊಂದು, ಈಗ ಇವರಿಬ್ಬರು ಕೂಡ ಪಕ್ಷದ್ರೋಹ ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆ ಆಗುತ್ತೆ ಖಂಡಿತವಾಗಿಯೂ ಕೂಡ. ಇನ್ನು 6 ತಿಂಗಳ ಒಳಗೆ ಆ ಉಪಚುನಾವಣೆಯಲ್ಲೂ ಕೂಡ ಇಬ್ಬರಿಗೂ ಸೋಲು ಉಣಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಗತ್ಯ ತಂತ್ರಗಾರಿಕೆಯನ್ನು ಕೂಡ ಮೈತ್ರಿಕೂಟದ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ 3 ಹಂತದ ಕ್ರಮಗಳನ್ನು ಕೂಡ ಬಿಜೆಪಿ ನಾಯಕರು ಇವರಿಬ್ಬರ ವಿರುದ್ಧ ಜರುಗಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಮುಂದಿನ ದಿನಗಳಲ್ಲಿ. ಈ ಹಿಂದೆ ಒಂದು ಸರ್ತಿ ಇದೇ ಥರ JDSನಿಂದ ಅಡ್ಡ ಮತದಾನ ಮಾಡಿದ್ರಪ್ಪ ಚಲುವರಾಯಸ್ವಾಮಿ, ಜಮೀರ್ ಅವರೆಲ್ಲ. ಸ್ಪೀಕರ್ ಅವ್ರ ವಿರುದ್ಧ ಏನು ಕ್ರಮನೇ ತಗೊಳ್ಳಿಲ್ಲ. ಸೊ ಈಗಲೂ ಹಾಗೆ ಆಗುತ್ತಾ? ನೋಡೋಣ.